ನನ್ ಜೀವನದಲ್ಲಿ ಫಾರ್ ದಿ ಫಸ್ಟ್ ಟೈಮ್ ರಾಂಗ್ ಡಿಸಿಷನ್ ತಗೊಂಡ್ಬಿಟ್ಟೆ. ಆಕ್ಚುಲಿ ಏನಾಯ್ತಂದ್ರೆ ಅಮ್ಮ ಹತ್ರ ಹೋಗಿ ನಾನು 3 ಲಕ್ಷ ಪ್ಯಾಕೇಜ್ ಸ್ಕೂಲ್ಗೆ ಎಷ್ಟು ಖರ್ಚು ಮಾಡಿದೀನಿ? ಏನೊಂದ್ 7 ಲಕ್ಷ, PU-ಗೆ 3 ಲಕ್ಷ, ಡಿಗ್ರಿಗೆ 5 ಲಕ್ಷ, ಇನ್ನು 3 ಲಕ್ಷ ತಿಂಗ್ಳಿಗ ವರ್ಷಕ್ಕೆ. ವರ್ಷಕ್ಕ ಮನೆ ಕೆಲಸ ಮಾಡು, ನಾನೇ ಇನ್ನ 1 ಲಕ್ಷ ಸೇರ್ಸ್ಬಿಟ್ಟು ಕೊಟ್ಬಿಡ್ತೀನಿ. ವರ್ಷಕ್ಕೆ 4 ಲಕ್ಷ ರೂಪಾಯಿ. ನಾನ್ ಮಾಡಿರೋ ಸಿಲಿ ತಪ್ಪನ ನೀವ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಮ್ಗಿಂತ ಟೆಕ್ನಿಕಲ್ ಫೀಲ್ಡ್ ಬ್ಯಾಕ್ ಗ್ರೌಂಡ್ ಇರೋ ಸ್ಟೂಡೆಂಟ್ಸ್ ಗೆ ಹೆವಿ ಸ್ಕೋಪ್ ಇದೆ. ಅವ್ರ ಫ್ರೆಶರ್ಸ್ ಆಗಿದ್ರು ಪ್ಯಾಕೇಜ್ ಚೆನ್ನಾಗೇ ಇರುತ್ತೆ. ಎಲ್ಲ ಫಸ್ಟ್ ಅಂಡ್ ಸೆಕೆಂಡ್ ಇಯರ್ ಡಿಗ್ರಿ ಮತ್ತೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಲಿಟರಲಿ ಹೈ ಪೇಯಿಂಗ್ ಜಾಬ್ಸ್ ನ ಹೆಂಗ್ ಕ್ರ್ಯಾಕ್ ಮಾಡೋದು ಅಂತ ಹೇಳ್ಕೊಡ್ತಾರೆ. ಸ್ಟೂಡೆಂಟ್ಸ್ ಇದು ಬರೀ ನಿಮ್ಗೋಸ್ಕರ, ಯಾವ್ದೇ ರೀತಿ ಕಾಸು ಇನ್ವೆಸ್ಟ್ ಮಾಡೋ ತರ ಇಲ್ಲ. ಇದು ಫ್ರೀ ವೆಬಿನಾರ್ ಸೆಷನ್ ಆಗಿರುತ್ತೆ. ಜಾಬ್ ನ ಗ್ರ್ಯಾಪ್ ಮಾಡ್ಕೊಳ್ಳೋದಕ್ಕೆ ಯಾವ ಸ್ಕಿಲ್ಸ್ ರಿಕ್ವೈರ್ಡ್ ಆಗಿದೆ ಮತ್ತೆ ಯಾವ್ದಕ್ ಜಾಸ್ತಿ ಸ್ಕೋಪ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ನಿಮ್ ಫಸ್ಟ್ ಸ್ಟೆಪ್ ಆಫ್ ಕೆರಿಯರ್ ಗೆ ಸ್ಮಾರ್ಟ್ ಮೂವ್ ಅಂತೂ ಇರಲೇಬೇಕು. ಕೆಲಸ ಅನ್ನೋದು ಒಬ್ಬೊಬ್ರು ಜೀವನದಲ್ಲೂ ತುಂಬಾನೇ ಮುಖ್ಯ ಆಗಿರುತ್ತೆ. ಅದಕ್ಕೆ ನಾನು ಇದನ್ನ ಶೇರ್ ಮಾಡ್ತಾ ಇರೋದು. ಬಯೋದಲ್ಲಿ ಲಿಂಕ್ ಇದೆ, ಬೇಗ ಹೋಗಿ ರಿಜಿಸ್ಟರ್ ಆಗಿ. ಅಂದ್ರೆ ಕೈಂಡ್ ರಿಕ್ವೆಸ್ಟ್ ಏನಂದ್ರೆ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಆಪರ್ಚುನಿಟಿ ಮತ್ತೆ ಸಿಗಲ್ಲ. ಆದಷ್ಟು ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಎಲ್ಲಾರ್ಗೂ ಶೇರ್ ಮಾಡಿ. ನನ್ನ ಈ ಪುಟಾಣಿ ಸೇವೆ ನಿಮ್ಗೆ ಇಷ್ಟ ಆಗಿದ್ರೆ ನನ್ನನ್ನು ಫಾಲೋ ಮಾಡೋದನ್ನ ಮಾತ್ರ ಮರೆಯಕ್ ಹೋಗ್ಬೇಡಿ. ಮತ್ತೆ ಸಿಗುವ ಅಂದಿರ ಇಲ್ಲೇ ಹಿಡಿಕೊಂಡು ಹೋಗಲ್ಲ. ಸೊ ಮತ್ತೆ ಸಿಗುವ ಗಾಯ್ಸ್.